ಹರೇ ಕೃಷ್ಣ. ಎಲ್ಲರೂ ಆರಾಮಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇದು ಫ್ರೈಡೇ ಮಾರ್ನಿಂಗು. ಕಿಚನಿಂದನೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲು ಹಾಲು ಕಾಯಲಿಕ್ಕೆ ಇಟ್ಟಿದ್ದೀನಿ. ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದಾಯಿತು. ಮೊದಲು ಈ ಮನೆಗೆ ಬಂದಾಗಿಂದ ಮೊದಲು ಮಾಡೋ ಕೆಲಸನೇ ಇದು. ಫ್ರೆಶ್ ಅಪ್ ಆಗಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿಯೋದು. ಸ್ವಲ್ಪ ಸಾಂಬಾರಿತ್ತು, ಅದನ್ನು ಬಿಸಿಗಿಟ್ಟಿದ್ದೀನಿ. ಬಿಸಿ ಮಾಡ್ಕೋತಾ ಇದ್ದೀನಿ. ದೋಸೆಗೆ ನಿನ್ನೆನೆ ರುಬ್ಬಿಟ್ಟಿದ್ದೆ, ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ದೆ. ಬೇಗ ತಿಂಡಿ ಮಾಡ್ಕೋಬೋದು ಅಂದ್ಕೊಂಡು ಹಾಲು ಕಾಯಕ್ಕಿಟ್ಟಿದ್ದೀನಿ. ಮೊದಲು ಬಿಸಿನೀರು ಕುಡಿದು ಆಮೇಲೆ ಕಾಫಿ ಕುಡ್ಕೋತೀನಿ. ತುಂಬ ಚಳಿ ಇರೋ ಕಾರಣ ಒಂಥರ ಆಗ್ತದೆ. ಹಬ್ಬ ಕಳೆದ್ಮೇಲೆ ಜಾಸ್ತಿ ಚಳಿ ಆಗ್ತಿದೆ ಅಂತ ಅನಿಸುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ? ಸಂಕ್ರಾಂತಿ ಹಬ್ಬ ಆದಮೇಲೆ ಚಳಿ ಅನ್ನೋ ಥರ ಅನಿಸುತ್ತೆ. ಸ್ವಲ್ಪ ಬಿಸಿ ನೀರು ಕುಡಿದು ಸಾಂಬಾರು ಬಿಸಿ ಆಗೋದ್ಮೇಲೆ ಕಾಫಿ ಕುಡಿಯೋಣ ಅಂದ್ಕೊಂಡಿದ್ದೀನಿ. ಒಂದೊಂದು ದಿನ ಹೇಗೆ ಅಂದರೆ ಬೇಗ ಎದ್ದು ಎಲ್ಲ ಕೆಲಸ ಶುರು ಮಾಡ್ಕೋಬೇಕು, ಬೇಗ ಕೆಲಸ ಮುಗಿಸ್ಕೊಂಡಿರ್ಬೇಕು, ಆ್ಯಕ್ಟಿವ್ ಆಗಿರಬೇಕು ಅಂದ್ಕೋತೀವಿ. ಬಟ್ ಆಗೋದೇ ಇಲ್ಲ. ಏನಾದರೂ ಒಂದು ಇದಿರುತ್ತೆ. ಇತ್ತೀಚಿಗಂತೂ ಬೆಳಗ್ಗೆ ಬೇಗ ಎದ್ದೇಳಿ ನಿದ್ರೆ ಸರಿ ಹೋಗಲಿಲ್ಲ ಅಂದರೆ ತಲೆ ಸುತ್ತು ಬೇರೆ ಬರ್ತಾಯಿದೆ. ಹಾಗಾಗಿ ಬೆಳಗ್ಗೆ ಏಳೋಕ್ಕೂ ಆಗ್ತಿಲ್ಲ, ಬೇಗ ಎದ್ದು ಕೆಲಸ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಮೊದಲೆಲ್ಲ ಹೆಂಗೆ ಕೆಲಸ ಮಾಡ್ಕೋತಿದ್ವೋ ಅಂತ ಅನಿಸುತ್ತೆ. ಆದರೂ ಮೊದಲು ಕಾಫಿ ಕುಡಿದು ಆಮೇಲೆ ಎನರ್ಜಿ ಬೂಸ್ಟ್ ಆಗುತ್ತೆ, ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೋತಿದ್ದೀನಿ. ಇನ್ನೂ ಮಗ ಎದ್ದಿರಲಿಲ್ಲ. ಅವನು ಒಂದೊಂದು ಟೈಮ್ ಕುಡಿತಾನೆ, ಒಂದೊಂದು ಟೈಮ್ ಕುಡಿಯೋಲ್ಲ. ಬೇಕು ಅಂದರೆ ಕೇಳಿ ಮಾಡಿಸ್ಕೋತಾನೆ. ಇಲ್ಲ ನಾನೇನು ರೆಡಿ ಮಾಡಿಡಲ್ಲ. ಅವ್ನು ಬೇಕಾದರೆ ಮಾತ್ರ ಕೇಳಿದ್ರೆ ಮಾಡಿಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸ್ವಲ್ಪ ಒಂದು 5 ನಿಮಿಷ ಕೂತ್ಕೊಂಡೆ. ಬಾಗಿಲು ತೆಗ್ದಿದ್ದಕ್ಕೂ ಚಳಿ ಆಗ್ತಿತ್ತು. ಮತ್ತು ಡೋರ್ ಕ್ಲೋಸ್ ಮಾಡಿಬಿಟ್ಟು ಟಿ ವಿ ಆನ್ ಮಾಡಿದ್ದೆ. ಬೆಳಗ್ಗೆನೇ ಸ್ವಲ್ಪ ನ್ಯೂಸ್ ನೋಡ್ತೀನಿ, ಒಂದು 5 ನಿಮಿಷ 10 ನಿಮಿಷ ಕಾಫಿ ಕುಡಿಯೋವರೆಗೂ. ದೋಸೆ ತಿಂಡಿ ಆಗಿರೋದ್ರಿಂದ ಟೆನ್ಷನ್ ಇಲ್ಲದೆ ಕಾಫಿ ಕುಡಿತಾ ಇದ್ದೀನಿ ಕೂತ್ಕೊಂಡು. ಬೇರೆ ಏನಾದ್ರು ತಿಂಡಿ ಆಗಿದ್ರೆ ನಾನು ಕೂತ್ಕೊಳ್ಳೋಕ್ಕೂ ಹೋಗಲ್ಲ. ಕಾಫಿ ಕುಡ್ಕೊಂಡೆ ಕಿಚನಲ್ಲೇ ಬೇರೆ ಕೆಲಸ ಮಾಡ್ಕೊಂಡು ಕಾಫಿ ಕುಡ್ಕೊಂಬಿಡ್ತೀನಿ. ಕೂತ್ಕೊಂಡು ಕುಡಿಯೋಷ್ಟು ಟೈಮ್ ಇರೋಲ್ಲ ಬೆಳಗ್ಗೆ ಹೊತ್ತು. ಅದು ಅಲ್ಲದೆ ಇವಾಗ ಹೋಗ್ತಿರೋದು 9:30ಗೆ. 8 ಗಂಟೆಗೆ ಹೋಗೋ ಟೈಮಲ್ಲಂತೂ ಆಗೋದೇ ಇಲ್ಲ. ಇನ್ನು ಬಟ್ಟೆ ತೊಳಿಬೇಕಿತ್ತು, ಬಟ್ಟೆ ನೆನೆಸಿಟ್ಟು ಬಂದಿದ್ದೆ. ಹಾಗಾಗಿ ಫಸ್ಟು ಕಾಫಿ ಕುಡಿದು ಆಮೇಲೆ ಬಟ್ಟೆ ತೊಳೆದು ರೆಡಿ ಆಗ್ತೀನಿ. ಸರಿ ಹೋಗುತ್ತೆ ಟೈಮು ಅಂತ ಅಂದ್ಬಿಟ್ಟು. ದೋಸೆ ಅಲ್ವಾ, ಬೇಗ ಆಗಿಬಿಡುತ್ತೆ. ಹಿಟ್ಟೆಲ್ಲ ರೆಡಿ ಇದೆ. ದೋಸೆಗೆ ಸಾಂಬಾರು ಇತ್ತಲ್ಲ, ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ, ದೋಸೆ ಚಟ್ನಿ ಪಲ್ಯ ಅದೆಲ್ಲ ಮಾಡೋದಕ್ಕೂ ಟೈಮ್ ಇರಲಿಲ್ಲ. ಮಾಡ್ಕೊತ ಕೂತ್ಕೊಂಡ್ರೆ ಲೇಟಾಗುತ್ತೆ ಅಂದ್ಬಿಟ್ಟು ದೋಸೆ ಮತ್ತು ಸಾಂಬಾರಲ್ಲೇ ತಿನ್ಕೊಳ್ಳೋಣ ಅಂತ. ಅವನು ತಿಂತೀನಿ ಅಂತ ಹೇಳ್ದ. ಹಂಗಾಗಿ ಒಂದು ಸಮಾಧಾನ. ಬೇರೆ ಏನು ಸಂಜೆ ನೋಡ್ಕೊಳ್ಳೋಣ, ಬೇರೆ ಏನಾದರೂ ಬೇಕಾದರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಿಟ್ಟು ಮಾತ್ರ ತೆಕ್ಕೊಂಡು ಅದಕ್ಕೆ ಉಪ್ಪು ಇದೆಲ್ಲ ಮಿಕ್ಸ್ ಮಾಡಿ ಕಲಸಿಟ್ಟೋಗಿದ್ದೆ. ಅದನ್ನೇ ಈಗ ದೋಸೆ ಹಾಕ್ಕೋತಾ ಇದ್ದೀನಿ. ಅವನು ಎದ್ದಿರಲಿಲ್ಲ ಇನ್ನೂ. ಎದ್ಬಿಟ್ಟು ಆಮೇಲೆ ಹಾಕ್ಕೊಂಡು ತಿಂತಾನೆ. ಹಂಗಾಗಿ ನಾನೇನು ಅವ್ನಿಗೆ ಹಾಕಿಟ್ಟಿರಲಿಲ್ಲ. ದೋಸೆ ಮಾಡಿಟ್ರೆ ತಿನ್ನೋದಕ್ಕೆ ಆಗೋಲ್ಲ. ಅದರಲ್ಲೂ ಈ ಚಳಿ ಟೈಮಲ್ಲಿ ಮಾಡಿಟ್ಟಿದ್ದಂತೂ ತಿನ್ನೋಕ್ಕೆ ಆಗೋಲ್ಲ. ಬೇಕು ಅಂದರೆ ಬಿಸಿದು ಹಾಕ್ಕೊಂಡು ತಿಂತಾನೆ ಅಂತ ಅಂದ್ಬಿಟ್ಟು ದೋಸೆಗೆ ರೆಡಿ ಮಾಡಿಬಿಟ್ಟು ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ರೆ ಅವ್ನು ಹಾಕ್ಕೊಂಡು ತಿಂತಾನೆ. ಒಂದು ದೋಸೆ ಹಾಕ್ಕೊಂಡು ನಾನು ತಿಂದ್ಬಿಟ್ಟು ಹೊರಡ್ತೀನಿ. ಟೈಮ್ ಆಯಿತು. ಸರ್ ಫೋನ್ ಮಾಡ್ತಿದ್ರು. ಹಾಗಾಗಿ ಒಂದೇ ದೋಸೆ ಸಾಕು ನನಗೆ. ಒಂದು ಕಪ್ ಕಾಫಿ ಕುಡ್ದಿರ್ತೀನಲ್ಲ, ಅದು ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಮಧ್ಯಾಹ್ನಕ್ಕೆ ಒಂದು ದೋಸೆ ಮತ್ತು ಬೆಳಗ್ಗೆ ಒಂದು ದೋಸೆ ತಿನ್ಕೊಂಬಿಟ್ಟು ಹೊರಟೋಗ್ತೀನಿ. ಮಧ್ಯಾಹ್ನಕ್ಕೆ ನಾನು ಆಗಲೇ ಬಾಕ್ಸ್ ರೆಡಿ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಸಾಂಬಾರು, ಒಂದು ದೋಸೆ, ಅವರೆಕಾಳು ಸಾಂಬಾರು ಇದ್ದಿದ್ದರಿಂದ ಅದೇ ಸಾಕು ಅಂತ ಅಂದ್ಬಿಟ್ಟು ನಾನು ಬಿಟ್ಟಿದ್ದೆ. ಸಂಜೆ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ. ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಸಂಜೆ ಮನೆಗೆ ಬಂದು ಕಾಫಿ ಮಾಡ್ಕೋತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಇವತ್ತು ಸ್ವಲ್ಪ ತಲೆನೋವು ಅಂತ ಅನ್ನಿಸ್ತಿತ್ತು. ಹಾಗಾಗಿ ಕಾಫಿ ಮಾಡ್ಕೋತಾ ಇದ್ದೀನಿ. ಮೊದಲು ಕಾಫಿ ಕುಡಿದು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಮನೆಯದಂತೂ ಬೆಳಗ್ಗೆದೆಲ್ಲ ಹಾಗೇ ಇತ್ತು. ಪಾತ್ರೆ ಸಿಂಕಲ್ಲಿ, ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ. ಹಾಗೆ ಕೈಕಾಲು ಮುಖ ತೊಳ್ಕೊಂಡು ಕಾಫಿ ಕುಡಿಯೋಕ್ಕೆ ಬಂದಿದ್ದೀನಿ. ಅವನು ಯಾಕೋ ಕಾಫಿ ಬೇಕು ಅಂತ ಕೇಳ್ದ. ಹಾಗಾಗಿ ಅವನಿಗೂ ನನಗೂ ಇಬ್ಬರಿಗೂ ಕಾಫಿ ಮಾಡ್ಕೋತಾ ಇದ್ದೀನಿ. ಸಂಜೆಗೆ ಅಡುಗೆ ಚಪಾತಿ ಏನಾದರೂ ಮಾಡ್ಕೊಳ್ಳೋದು ಅಂತ ಪ್ಲ್ಯಾನ್ ಇದೆ. ನೋಡೋಣ. ಮೊದಲು ಕಾಫಿ ಕುಡಿದು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಗೊತ್ತಿಲ್ಲ, ಕಾಫಿ ಕುಡಿದ್ರೆ ಒಂಥರ ಸಮಾಧಾನ ಜಾಸ್ತಿ ಇದನ್ನಿಸುತ್ತೆ, ಶಕ್ತಿ ಬಂದಿದೆಯೇನೋ ಅಂತ ಅನಿಸುತ್ತೆ. ಅದೇನು ಟಾನಿಕ್ಕ ಅಂದ್ಕೋಬೇಡಿ ನೀವು. ಹಾಗೆ ನಾನು ದೋಸೆ ತಿನ್ನೋಕ್ಕಾಗಿರಲಿಲ್ಲ ಮಧ್ಯಾಹ್ನ, ತಣ್ಣಗಾಗ್ಬಿಟ್ಟು. ಅದಕ್ಕೆ ಬ್ರೆಡ್ ಇತ್ತು ತೊಗೊಂಬಂದಿದ್ದು, ಅದನ್ನೇ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗಿ 1-2 ಪೀಸ್ ಬ್ರೆಡ್ ತಿಂದೆ. ಆವಾಗ ಸ್ವಲ್ಪ
ಹೊಟ್ಟೆ ತುಂಬ್ದಂಗೆ ಆಯಿತು. ಇವ್ನು ತರಲೆ ಸುಮ್ಮನೆ ಇರೋದೇ ಇಲ್ಲ. ಅಲ್ಲಿ ಮೊಬೈಲ್ ಹಿಡ್ಕೊಂಡು ನಾನು ಪಾತ್ರೆ ತೊಳಿತಾಯಿದ್ದೀನಿ, ಕೂಗಾಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಬಂದ ವೀಡಿಯೋ ಮಾಡ್ಕೊಡ್ತೀನಿ ಅಂತ. ಅವನೇನೂ ಮಾಡಲ್ಲ, ಸುಮ್ಮನೆ ಹಂಗೆ ಆಡ್ತಾನಷ್ಟೇ. ಇದು ಮಾಡಿದ್ನಲ್ಲ, ರಂಗೋಲಿ ಹಾಕಿದ್ನಲ್ಲ ಬೆಳಗ್ಗೆ, ನಾನು ತೋರ್ಸೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ವೀಡಿಯೋ ಮಾಡಿದೆ. ಸಂಜೆ ಪೂಜೆ ಮಾಡ್ಕೊಂಡಿದ್ನಲ್ಲ, ಚೆನ್ನಾಗಿ ಕಾಣಿಸ್ತಿತ್ತು, ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಹೇಗಿದೆ ರಂಗೋಲಿ? ಇಲ್ಲಿ ಸ್ಪೇಸ್ ಚೆನ್ನಾಗಿದೆ ರಂಗೋಲಿ ಹಾಕೋದಕ್ಕೆ, ಬಟ್ ಆ ಮನೆ ಥರ ವೈಬ್ ಬರ್ತಾ ಇಲ್ಲ. ಇಲ್ಲಿ ಏನೋ ಒಂಥರ ಹೊಸ ಮನೆಗೆ ನಾವು ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ. ಇನ್ನೂ ಏನೋ ಗೊತ್ತಿಲ್ಲ, ವೀಡಿಯೋಸ್ ಮಾಡೋಕ್ಕಾಗಲಿ ಅಥವಾ ಎಡಿಟಿಂಗ್ ಮಾಡೋಕ್ಕಾಗಲಿ ಏನೋ ಒಂಥರ ಬೋರಿಂಗ್ ಅಂತ ಅನಿಸುತ್ತೆ. ಮಾಡೋಕ್ಕೆ ಕೂತ್ಕೊಳ್ಳೋದಕ್ಕೂ ಆಗೋಲ್ಲ. ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಬೇರೆ, ಅಪ್ಲೋಡ್ ಮಾಡೋದಕ್ಕೂ ಆಗೋಲ್ಲ. ಹೊಸ ಮನೆಗೆ ಬಂದಮೇಲೆ ನಮ್ಮ ಮೈಂಡು ಕೂಡ ಏನೋ ಒಂಥರ ಚೇಂಜ್ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಏನಾಗಿದೆಯೋ ಅದು ಗೊತ್ತಿಲ್ಲ ನನಗೆ. ಹೇಗೆ ಬದಲಾಯಿಸ್ಕೋಬೇಕು ಅಂತಲೇ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ಕಂಟಿನ್ಯೂ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಹೀಗೆ ಮಾಡ್ತಾಯಿದ್ರೆ ಅದೇ ರೂಢಿ ಆಗಿಬಿಡುತ್ತೆ, ಬಿಟ್ಟರೆ ಹಾಗೆ ಅನಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.